ಇನ್ನು UI ಸಿನಿಮಾದ ವಿಚಾರವಾಗಿ ಒಂದು ಅಪ್ಡೇಟ್ ಕೊಟ್ಟರು ಉಪೇಂದ್ರ ಅವರು. ಇದೊಂದು ಸೈಕಲಾಜಿಕಲ್ ಕಲ್ಕಿ ಅಂತ ಬಣ್ಣಿಸಿದ್ರು. 2.5 ವರ್ಷದಿಂದ ಕಷ್ಟಪಟ್ಟಿದ್ದೀವಿ ಸಿನಿಮಾಗಾಗಿ, ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ತಿಳಿಸಿದ್ರು. ಇದೇ ವೇಳೆ ಉಪೇಂದ್ರಗೆ ಜನ್ಮದಿನದ ಶುಭಾಶಯವನ್ನ ತಿಳಿಸಿದ್ದಾರೆ. UI ಸಿನಿಮಾದ ನಿರ್ಮಾಪಕ ಲಹರಿವೇಲು ಕನ್ನಡ ಚಿತ್ರರಂಗಕ್ಕೆ ಹೊಸ ವೈಬ್ ಬರಲಿದೆ ಅಂತ ಹಾರೈಸಿದ್ದಾರೆ. ಸೈಕಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ. ದೊಡ್ಡ ದೊಡ್ಡ ಪಿಕ್ಚರ್ ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು. ಪಿಕ್ಚರ್ ಆಗೋದಕ್ಕೋಸ್ಕರ ಡಿಲೇ ಆಗ್ತದೆ. ನೋಡಿದ್ರಾ ಅಷ್ಟೇ. ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. ನನಗೆ ಯಾವಾಗ ಹೇಳ್ತಾರೆ ಹುಳ ಬಿಡೋದು, ಹುಳ ಬಿಡ್ತಾರೆ ಅಂತ. ಈ ಒಂದು ಪಿಕ್ಚರ್ ಹುಳ ತೆಗೆಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್. ಸೊ ತಿರುವಣ್ಣಾಮಲೆಯಿಂದ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್. ಆ ಪುಣ್ಯ ಎಲ್ಲರಿಗೂ ಬರ್ಲಿ. ಎಕ್ಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಯಾವುದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರ್ದೇ ಇರಲಿ, ಏನೋ ಆಗದೆ ಇರಲಿ. ಅದ್ಭುತವಾಗಿ ಇಂಡಸ್ಟ್ರಿ ಇದೆ, ಅದೇ ತರ ನಡೀಲಿ. ಯಾರೋ ಒಬ್ರು ಯಾರೋ ಏನೋ ತಪ್ಪಾಡೋದ್ರಿಂದ ಯಾರೋ ಕಳಂಕ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ಆ UI ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ. ಅಮೇರಿಕಾದಲ್ಲಿ ಗನ್ ಸಂಸ್ಕೃತಿ ಹೇಗಿದೆ ಅಂತಂದರೆ 2 ಶಾಲೆಗಳ ಮೇಲೆ ದಾಳಿ ಮಾಡಬೇಕು, ಇಂತಿಂಥವ್ರ ಮೇಲೆ ದಾಳಿ ಮಾಡಬೇಕು ಅಂತ 11 ವರ್ಷದ ಬಾಲಕನೊಬ್ಬ ಕಿಲ್ಲಿಂಗು ಲಿಸ್ಟನ್ನು ಮಾಡ್ಕೊಂಡಿದ್ದಂತೆ. ಅದಕ್ಕೆ ಬೇಕಾದ ಪಿಸ್ತೂಲು, ರೈಫಲ್ಲು, ಕತ್ತಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಂತೆ. ಆನ್ಲೈನಲ್ಲಿ ಗೆಳೆಯರ ಜೊತೆ ಏನು ಮಾಡಕ್ಕೆ ಕೊಟ್ಟಿದ್ದೀನಿ ನೋಡ್ರಿ ಅಂತ ಹೇಳ್ಬಿಟ್ಟು ಪೋಸ್ ಬೇರೆ ಕೊಟ್ಟಿದ್ದಾನೆ ಇವನು. ಫ್ಲೋರಿಡಾ ಪೊಲೀಸರು ಗಮನಕ್ಕೆ ಬಂದ್ಬಿಡ್ತು. ಅವ್ರು ಅರೆಸ್ಟ್ ಮಾಡಿಬಿಟ್ಟು ಅವ್ನಿಗೆ ಕೈ ಕೊಳಕ್ಕೆ ಕರ್ಕೊಂಡೋದ್ಮೇಲೆ ಪೊಲೀಸ್ನವ್ರು ಹುಡುಗ ಅಲ್ವಾ, ಏನು ನೀನು ಯಾಕೆ ಹಿಂಗೆಲ್ಲ ಮಾಡಿದೆ, ಏನಕ್ಕೆ ಬಂತು ನಿಂಗಿಂತ ಆಲೋಚನೆ ಎಲ್ಲ ಅಂತ ಕೇಳಿದ್ದಕ್ಕೆ ಅಯ್ಯ ಫುಲ್ ಜೋಕು ನಾ ಮಾಡಿರೋದು ಅಂತಂದಿದ್ದಾನೆ. ಇಷ್ಟೆಲ್ಲ ಪ್ಲಾನ್ ಜೋಕು ಇಂಥದ್ದು ಮಾಡ್ತಾರಾ? ಇಂಥ ಪ್ಲಾನ್ಗಳನ್ನೆಲ್ಲ ಮಾಡಿ ಏನಪ್ಪ. ಆಗಸ್ಟ್ 23ರಂದು ಆಂಧ್ರದ ಮಣಾರಂ ಅರಣ್ಯದಲ್ಲಿ ಬೀಸಿದಂತಹ ಬಿರುಗಾಳಿಗೆ ಕೇವಲ 2 ಗಂಟೆಯಲ್ಲಿಯೇ 500 ಎಕರೆ ಪ್ರದೇಶದಲ್ಲಿ 50,000ಕ್ಕೂ ಹೆಚ್ಚು ಮರಗಳು ಉರುಳಿ ಬಿದ್ವು. ಆದರೆ ಇಂತಹ ಸನ್ನಿವೇಶದಲ್ಲೂ ಕೂಡ ಒಂದೇ ಒಂದು ಪ್ರಾಣಿಗಾಗ್ಲಿ ಪಕ್ಷಿಗಾಗ್ಲಿ ಸಣ್ಣ ಗಾಯವೂ ಕೂಡ ಆಗಿಲ್ಲ, ಒಂದು ಸಾವು ಕೂಡ ಆಗಿಲ್ಲ. ಪರಿಣಾಮ ಈಗ ತಜ್ಞರ ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲ, ಅದು ತಜ್ಞರ ಕುತೂಹಲಕ್ಕೆ ಕಾರಣ ಯಾಕಾಗತ್ತೆ? ತಜ್ಞರಿಗೆ ಗೊತ್ತಿರೋ ವಿಚಾರನೇ ಅಲ್ವಾ ಅದು. ನಂಗೆ ಅನ್ಸಲ್ಲ ತಜ್ಞರ ಕುತೂಹಲ ಅಲ್ಲ. ಇಲ್ಲಿ ಪ್ರಾಣಿ ಪಕ್ಷಿಗಳು ಹೇಗೆ ಅದನ್ನು ಗ್ರಹಿಸಿದ್ವು ಅನ್ನೋ ಇದಕ್ಕೆ ಹೋಗಿರ್ತಾರೆ ಅವರು, ಏನೋ ಅಧ್ಯಯನಕ್ಕೆ. ಆನೆಗೆ ಕಿಲೋಮೀಟರ್ಗಳ ಗಟ್ಟಲೆ ದೂರದಲ್ಲಿರುವಂತಹ ನೀರಿನ ಇದು ಹೇಗೆ ಗೊತ್ತಾಗತ್ತೆ? ಮಳೆ ಬರುತ್ತೆ ಇನ್ನೇನು ಸದ್ಯದಲ್ಲಿ ಅನ್ನೋ ತನ್ನ ಇದನ್ನು ಅದು ಸೊಂಡಲಿನಿಂದನೇ ಹೇಗೆ ಕಂಡು ಹಿಡಿಯತ್ತೆ? ವೆದರ್ನ ಹೆಂಗೆ ರೀಡ್ ಮಾಡುತ್ತೆ? ಪಕ್ಷಿಗಳಿಗೆ ಏರುಪೇರಾದ ತಕ್ಷಣ ಹವಾಮಾನದಲ್ಲಿ ಅವಕ್ಕೆ ಹೆಂಗೆ ಅದು ಅರಿವಿಗೆ ಬರುತ್ತೆ? ಅಥವಾ ಯಾವುದೋ ಒಂದು ಕರಡಿಗೋ ಯಾವುದಕ್ಕಂದರೆ ಸೆನ್ಸ್ ಆಫ್ ಸ್ಮೆಲ್ಲು ಮತ್ತು ಅದನ್ನು ಗ್ರಹಿಸುವ ಶಕ್ತಿ. ಕರಡಿ ಅಂಥವುಗಳಿಗೆ ಎಲ್ಲೋ 10 ಕಿಲೋಮೀಟರ್ ದೂರದಲ್ಲಿರೋ ಸತ್ತಿರೋ ಪ್ರಾಣಿ ಬೇಕಾದ್ರೆ ವಾಸನೆ ಯಾಕೆ ಬರುತ್ತೆ? ಪ್ರಾಣಿಗಳು ಮೊದಲಿಂದನೂ ಪ್ರಾಣಿ ಪಕ್ಷಿಗಳು ಈ ವಿಚಾರದಲ್ಲಿ ನಮಗಿಂತ ಬಹಳ ಮುಂದಿವೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಈ ಪ್ರಕರಣದಲ್ಲಿ ಬಹುಶಃ ಎಷ್ಟು ಫಾಸ್ಟಾಗಿ ಅವು ಗುರುತಿಸಿವೆ, ಹೀಗೆ ಮಾಡೋದು ಅಂತ ಏನಾರು ಅಧ್ಯಯನ ಮಾಡ್ತಿರ್ಬೋದು. ಅಚ್ಚರಿ ಏನಾಗಿರಲ್ಲ ನನ್ನ ಪ್ರಕಾರ ತಜ್ಞರಿಗದು ಪ್ರಾಣಿ ಪಕ್ಷಿಗಳ ಈ ನಡವಳಿಕೆ.